ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DFA ಮಿನಿಮೈಸೇಷನ್ ಅನ್ನ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಟ್ರಾನ್ಸಿಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಯೂಸ್ ಮಾಡಿಕೊಂಡು DFA ಅನ್ನು ಮಿನಿಮೈಸ್ ಅಂದ್ರೇನು, ಇಲ್ಲಿ ಎಷ್ಟು ಸ್ಟೇಟ್ ಯೂಸ್ ಆಗಿದೆ 4 + 4 8. ಸೊ 8ಕ್ಕಿಂತ ಕಡಿಮೆ ಸ್ಟೇಟ್ ಅಲ್ಲಿ ನಾವೇನಾದ್ರೂ DFA ರೆಪ್ರೆಸೆಂಟೇಷನ್ ಅನ್ನ ಮಾಡಿದ್ರೆ ಸೊ ಅದು DFA ಮಿನಿಮೈಸ್ ಆಯಿತು ಅಂತ. ಅಂದ್ರೆ ಕಡಿಮೆ ನಂಬರ್ ಆಫ್ ಸ್ಟೇಟ್ಸ್ ಅಲ್ಲಿ ನಾವು DFA ಅನ್ನ ರೆಪ್ರೆಸೆಂಟ್ ಮಾಡೋದು ಅಷ್ಟೇ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಂತೀವಿ ಒಂದು ಪ್ರಾಬ್ಲಮ್ ಅನ್ನ. ಫಸ್ಟ್ ಏನು, ಈ ಸ್ಟೇಟ್ಗಳಿದೆಯಲ್ಲ, ಈ ಸ್ಟೇಟ್ಗಳನ್ನ ಡಿಸ್ಟಿಂಗ್ವಿಷಬಲ್ ಮತ್ತೆ ಇನ್ಡಿಸ್ಟಿಂಗ್ವಿಷಬಲ್ ಅಂತ ಡಿವೈಡ್ ಮಾಡ್ತೀವಿ. ಮೊದಲನೇದೇನು ಡಿಸ್ಟಿಂಗ್ವಿಷಬಲ್, ನೆಕ್ಸ್ಟ್ ಎರಡನೇದೇನು ಇನ್ಡಿಸ್ಟಿಂಗ್ವಿಷಬಲ್. ಸೊ ಯಾವುದು ಫಾರ್ಮುಲಾ ಬೇಡ, ಏನು ಬೇಡ, ಈಸಿಯಾಗಿ ಹೇಳ್ಕೊಡ್ತೀನಿ. ಇವಾಗ ಏನ್ ಗೊತ್ತಾ, ಈ ಇನ್ಡಿಸ್ಟಿಂಗ್ವಿಷಬಲ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಈ ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಕಂಡುಹಿಡಿದು ಉಳಿದಿರೋದನ್ನೆಲ್ಲ ನಾವು ಡಿಸ್ಟಿಂಗ್ವಿಷಬಲ್ ಅಂತ ಕರೀತೀವಿ. ಡಿಸ್ಟಿಂಗ್ವಿಷಬಲ್ ಅಂದ್ರೇನು, ಡಿವೈಡ್ ಆಗಿದೆ, ಸಪರೇಟ್ ಆಗಿದೆ ಅಂತ. ಇನ್ಡಿಸ್ಟಿಂಗ್ವಿಷಬಲ್ ಅಂದ್ರೆ ಸೇಮ್ ಟ್ರಾನ್ಸಿಷನ್ಸ್ ಇದೆ, ಆ ಸ್ಟೇಟ್ ಅನ್ನ ನಾವು ಮರ್ಜ್ ಮಾಡ್ತಿದೀವಿ ಅಂತ. ಸೊ ಯಾವ ರೀತಿ ಟೇಬಲ್ ಬರಿಬೇಕು ಅಂತಂದ್ರೆ, ಮೊದಲನೇದಾಗಿ ಎ ಇದೆ ಅಲ್ವಾ ಇಲ್ಲಿ, ಸೊ ಕಾಲಮ್ ವೈಸ್ ಬರಿಬೇಕಾದ್ರೆ ಎ ಅನ್ನ ಬಿಡ್ಬೇಕಂದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಟ್ಟು ಉಳಿದಿರೋದನ್ನ ಬರೀಬೇಕು. ಬಿ, ಸಿ, ಡಿ, ಇ, ಎಫ್, ಜಿ ಮತ್ತೆ ಎಚ್. ಸೊ ಇವಾಗ ರೋ ವೈಸ್ ಬರಿಬೇಕಲ್ವಾ ಕೆಳಗಡೆ. ಸೊ ರೋ ವೈಸ್ ಬರಿಬೇಕಾದ್ರೆ ಏನ್ ಮಾಡಬೇಕು, ಲಾಸ್ಟ್ ಸ್ಟೇಟ್ ಅನ್ನ ಬಿಡಬೇಕು. ಇಲ್ಲಿ ಫಸ್ಟ್ ಸ್ಟೇಟ್ ಬಿಡಬೇಕು, ಇಲ್ಲಿ ಲಾಸ್ಟ್ ಸ್ಟೇಟ್ ಅನ್ನ ಬಿಡಬೇಕು. ಸೊ ಲಾಸ್ಟ್ ಸ್ಟೇಟ್ ಬಿಟ್ಟು ಬರೆದ್ರೆ ಏನಾಗುತ್ತೆ, ಎ, ಬಿ, ಸಿ, ಡಿ, ಇ, ಎಫ್, ಜಿ. ಸೊ ಜಿಗೆ ಲಾಸ್ಟ್ ಹಾಕಬೇಕು. ಸೊ ಟೇಬಲ್ ಯಾವ ರೀತಿ ಫಾರ್ಮ್ ಮಾಡಬೇಕು ಅಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇಲ್ಲಿ ಈ ಆರೋ ಮಾರ್ಕ್ ಇದೆಯಲ್ಲ, ಇದೇನು ತೋರಿಸುತ್ತೆ, ಇದು ಇನಿಷಿಯಲ್ ಸ್ಟೇಟ್ ಎ. ಸೊ ಫೈನಲ್ ಸ್ಟೇಟ್ ಸಿ. ಸೊ ಅದನ್ನು ಬರ್ದಿರ್ಲಿಲ್ಲ, ಬರ್ದಿದ್ದೀನಿ. ಫೈನಲ್ ಸ್ಟೇಟ್ ಸಿ, ಇನಿಷಿಯಲ್ ಸ್ಟೇಟ್ ಎ. ಸೊ ಇವಾಗ ಟ್ರಿಕ್ ಏನು ಅಂತಂದ್ರೆ, ಫೈನಲ್ ಸ್ಟೇಟ್ ಯಾವ್ದಿದೆ ಅದರ ರೋ ಮತ್ತೆ ಕಾಲಮ್ ಎರಡನ್ನೂ ಕೂಡ ರಾಂಗ್ ಮಾರ್ಕ್ ಹಾಕ್ಬೇಕಂದ್ರೆ ನಾವು ಅದನ್ನ ಚೂಸ್ ಮಾಡೋದಿಲ್ಲ ಅಂತ ಅರ್ಥ. ಸೊ ಸಿ ಅಲ್ವಾ, ಸಿ ಎಲ್ಲಿದೆ, ಸಿ ಇಲ್ಲಿದೆ, ಅದರ ಕಾಲಮ್ ಅನ್ನ ರಾಂಗ್ ಮಾರ್ಕ್ ಹಾಕಿ, ಅಂದ್ರೆ ನಾವು ಯೂಸ್ ಮಾಡಲ್ಲ. ನೆಕ್ಸ್ಟ್ ಅದರ ರೋ ಅನ್ನು ಕೂಡ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಏನಾದ್ರೂ ಕೂಡ ಇನ್ನೂ ಒಂದು ಏನಾದ್ರು, ಫಾರ್ ಎಕ್ಸಾಂಪಲ್ ಈ ಏನಾದ್ರೂ ಕೂಡ ಫೈನಲ್ ಸ್ಟೇಟ್ ಆಗಿದ್ರೆ, ಎರಡು ಫೈನಲ್ ಸ್ಟೇಟ್ ಆಗಿದ್ರೆ ಏನ್ ಮಾಡ್ತಾ ಇದ್ದೆ, ಈ ನ ಕಾಲಮ್, ಸೊ ಇಲ್ಲೂ ಕೂಡ ನಾನು ಕ್ರಾಸ್ ಮಾರ್ಕ್ ಆಗ್ತಾ ಇದ್ದೆ, ಈ ನ ರೋ ಎರಡಕ್ಕೂ ಕೂಡ ಕ್ರಾಸ್ ಮಾರ್ಕ್ ಆಗ್ತಾ ಇದ್ದೆ. ಆದರೆ ಸಿ ಕಾಮ ಇ, ಸಿ ಕಾಮ ಇ ಎಲ್ಲಿದೆ, ಸಿ ಇಲ್ಲಿದೆ, ಇ ಇಲ್ಲಿದೆ. ಸೊ ಸಿ ಕಾಮ ಇಗೆ ಮಾತ್ರ ನಾನು ರಾಂಗ್ ಮಾರ್ಕ್ ಆಗ್ತಿರ್ಲಿಲ್ಲ. ಏನ್ ಮಾಡ್ಬೇಕು, ಎರಡಕ್ಕಿಂತ ಜಾಸ್ತಿ ಏನಾದ್ರೂ, ಒಂದಕ್ಕಿಂತ ಜಾಸ್ತಿ ಏನಾದ್ರೂ ಕೂಡ ಫೈನಲ್ ಸ್ಟೇಟ್ಸ್ ಇದ್ರೆ ಅವಾಗ ಅವೆರಡರ ಕಾಂಬಿನೇಷನ್ ಏನಿರುತ್ತೆ ಅಲ್ಲಿಗೆ ರಾಂಗ್ ಹಾಕ್ಬಾರ್ದು, ಉಳಿದಂಗೆ ಕಾಲಮ್ ಮತ್ತೆ ರೋಗೆ ಎಲ್ಲದಕ್ಕೂ ಕೂಡ ರಾಂಗ್ ಮಾರ್ಕ್ ಹಾಕ್ಬೇಕು. ಸೊ ಇವಾಗ ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದು ಕೇವಲ ಸಿ ಮಾತ್ರ. ಸೊ ಸಿಗೆ ಮಾತ್ರ ನಾವು ರಾಂಗ್ ಮಾರ್ಕ್ ಅನ್ನ ಹಾಕ್ಬೇಕು. ಸೊ ಸಾರಿ, ಸಿಗೆ ಮಾತ್ರ ನಾವು ರಾಂಗ್ ಮಾರ್ಕ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಏನು, ಒಂದೊಂದನ್ನೇ ಕಂಪೇರ್ ಮಾಡ್ಬೇಕು. ಎ ಕಾಮ ಬಿ. ಸೊ ಎ ಮತ್ತೆ ಬಿ ಅನ್ನ ನೋಡ್ಬೇಕು. ಯಾವ ರೀತಿ ಅಂದ್ರೆ, ಅವು ಎ ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, ಬಿ ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ. ಎ ಮತ್ತೆ ಬಿ ಇಲ್ಲಿದೆ, ಸ್ಮಾಲ್ ಎ ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಬಿ ಮತ್ತೆ ಜಿಗೆ ಹೋಗ್ತಾ ಇದೆ, ಬಿ ಮತ್ತೆ ಜಿ. ನೆಕ್ಸ್ಟ್ ಸ್ಮಾಲ್ ಬಿ ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಎಫ್ ಮತ್ತೆ ಸಿ, ಎಫ್ ಮತ್ತೆ ಸಿ. ಸೊ ಕಂಡೀಷನ್ ಏನು ಅಂತಂದ್ರೆ, ಇಲ್ಲಿ ಎಫ್ ಸಿ ಬಿ ಜಿ ಎರಡು ಕಂಬೈನ್ ಆದ್ವಲ್ಲ, ಇವು ಯಾವ ರೀತಿ ಕಂಬೈನ್ ಆಗಬೇಕು ಅಂತಂದ್ರೆ, ಒಂದು ಅವು ನಾನ್ ಫೈನಲ್ ಸ್ಟೇಟ್ಸ್ ಆಗಿರಬೇಕು, ಇಲ್ಲ ಅವು ಫೈನಲ್ ಸ್ಟೇಟ್ಸ್ ಆಗಿರಬೇಕು, ಎರಡೂ ಕೂಡ. ಇಲ್ಲಿ ನೋಡಿ, ಇಲ್ಲಿ ಫೈನಲ್ ಸ್ಟೇಟ್ ಸಿ ಇದೆ ಅಲ್ವಾ, ಇಲ್ಲೇನಾಯ್ತು ನೋಡಿ, ಬಿ ಕೂಡ ನಾನ್ ಫೈನಲ್ ಸ್ಟೇಟು, ಜಿ ಕೂಡ ನಾನ್ ಫೈನಲ್ ಸ್ಟೇಟ್. ಸೊ ಬಿ ಮತ್ತೆ ಜಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ ಅಂದ್ರೆ ಏನು, ಸ್ಟಾರ್ ಯಾವುದಕ್ಕಿರೋದು ಅದೇ ನಾನ್ ಫೈನಲ್ ಸ್ಟೇಟ್. ಸೊ ನಾನ್ ಫೈನಲ್ ಸ್ಟೇಟ್ ಆಗಿದೆ, ಕಂಬೈನ್ ಆಗ್ಬೋದು. ಇಲ್ಲ ಅಂತಂದ್ರೆ ಎರಡು ಫೈನಲ್ ಸ್ಟೇಟ್ಗಳು ಕಂಬೈನ್ ಆಗ್ಬೋದು. ಆದ್ರೆ ಇಲ್ಲಿ ಎಫ್ ಏನಾಗಿದೆ, ಎಫ್ ನಾನ್ ಫೈನಲ್ ಸ್ಟೇಟ್, ಸಿಗೆ ಸ್ಟಾರ್ ಇದೆ ಅಂದ್ರೆ ಸಿ ಫೈನಲ್ ಸ್ಟೇಟ್. ಫೈನಲ್ ಮತ್ತೆ ನಾನ್ ಫೈನಲ್ ಸ್ಟೇಟ್ ಕಂಬೈನ್ ಆಗಂಗಿಲ್ಲ. ಸೊ ಆ ರೀತಿ ಕಂಬೈನ್ ಆದ್ರೆ ಅದರ ಪೇರೆಂಟ್ ಯಾರು, ಎ ಮತ್ತೆ ಬಿ. ಸೊ ಎ ಕಾಮ ಬಿ ಅನ್ನು ನಾವು ಯೂಸ್ ಮಾಡೋಂಗಿಲ್ಲ. ಏನಾಯ್ತು, ನಮಗೆ
ಫೈನಲ್ ಮತ್ತೆ ಫೈನಲ್ ಕಂಬೈನ್ ಆಗ್ಬೋದು, ನಾನ್ ಫೈನಲ್ ಕಂಬೈನ್ ಆಗ್ಬೋದು, ಫೈನಲ್ ಮತ್ತೆ ನಾನ್ ಫೈನಲ್ ಸ್ಟೇಟ್ ಕಂಬೈನ್ ಆಗೋದಿಲ್ಲ ಅಷ್ಟೇ. ಸೊ ಇನ್ನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎ ಕಾಮ ಡಿ. ಸೊ ಎ ಮತ್ತೆ ಡಿ ಸ್ಟೇಟ್ ಅನ್ನ ನೋಡಿ, ಎಗೆ ಎಲ್ಲಿಗೆ ಹೋಗ್ತಾ ಇದೆ, ಬಿ ಮತ್ತೆ ಸಿ. ನೋಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಬಿ ನಾನ್ ಫೈನಲ್ ಸ್ಟೇಟು, ಸಿ ಫೈನಲ್ ಸ್ಟೇಟ್. ಸೊ ಅದರ ಪೇರೆಂಟ್ ಎ ಡಿನ ಯೂಸ್ ಮಾಡಂಗಿಲ್ಲ. ಎ ಕಾಮ ಇ. ಸೊ ಎ ಕಾಮ ಇ ಅನ್ನು ನೋಡ್ತಾ ಹೋಗಿ, ಎ ಇಲ್ಲಿದೆ, ಇ ಇಲ್ಲಿದೆ. ಎಗೆ ಎಲ್ಲೆಲ್ಲಿ ಹೋಗ್ತಾ ಇದೆ, ಬಿ ಮತ್ತೆ ಎಚ್. ಸೊ ಬಿ ಮತ್ತೆ ಎಚ್ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ ಕಂಬೈನ್ ಆಗ್ಬೋದು. ಸ್ಮಾಲ್ ಲೆಟರ್ ಬಿಗೆ ಎ ಮತ್ತೆ ಇ, ಎಫ್ ಅಂಡ್ ಎಫ್. ಸೊ ಎಫ್ ಮತ್ತೆ ಎಫ್. ಸೊ ಇವಾಗ ಏನ್ ಮಾಡಬೇಕು, ಅದರ ಚೈಲ್ಡ್ಗಳನ್ನ ನೋಡ್ಬೇಕು. ಚೈಲ್ಡ್ಗಳನ್ನ ನೋಡ್ಬೇಕಾದ್ರೆ ಈ ರೀತಿ ರಿಪಿಟೇಷನ್ ಇದ್ರೆ, ಎಫ್ ಎಫ್, ಸಿ ಸಿ, ಬಿ ಬಿ ಆ ರೀತಿ ಇದ್ರೆ ಅದನ್ನ ನೋಡಬಾರ್ದು. ಯಾವುದರಲ್ಲಿ ಡಿಫರೆಂಟ್ ಸ್ಟೇಟಿನ ಕಾಂಬಿನೇಷನ್ ಇದೆ ಅದನ್ನ ಮಾತ್ರ ನೋಡ್ಬೇಕು. ಬಿ ಮತ್ತೆ ಎಚ್. ಸೊ ಬಿ ಮತ್ತೆ ಎಚ್ ಅನ್ನ ನೋಡಿ, ಬಿ ಇಲ್ಲಿದೆ, ಎಚ್ ಇಲ್ಲಿದೆ. ಎಗೆ ಎರಡು ಕೂಡ ಜಿ ಜಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ಬಿ ಮತ್ತೆ ಎಚ್ ಎರಡು ಕೂಡ ಬಿಗೆ ಎಲ್ಲಿಗೆ ಹೋಗ್ತಾ ಇದೆ, ಸಿ ಕಾಮ ಸಿಗೆ ಹೋಗ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಸಿ ಕಾಮ ಸಿ ಅನ್ನ ನಾವು ಯೂಸ್ ಮಾಡಬಾರ್ದು, ಜಿ ಕಾಮ ಜಿ ಅನ್ನ ಯೂಸ್ ಮಾಡಬಾರ್ದು. ಸೊ ಇವಾಗ ಏನ್ ಗೊತ್ತಾಯ್ತು, ಬಿ ಕಾಮ ಎಚ್ ನಮಗೆ ಸೆಲೆಕ್ಟ್ ಆಯ್ತು ಅಂತ ಗೊತ್ತಾಯ್ತು. ಬಿ ಕಾಮ ಎಚ್ ಇಲ್ಲೇ ಇದೆ. ಸೊ ಬಿ ಕಾಮ ಎಚ್ ಸೆಲೆಕ್ಟ್ ಆಯ್ತು. ಇದು ಸೆಲೆಕ್ಟ್ ಆಗಿರೋದ್ರಿಂದ ಅದರ ಪೇರೆಂಟ್ ಕೂಡ ಸೆಲೆಕ್ಟ್ ಆಗುತ್ತೆ. ಪೇರೆಂಟ್ ಯಾರು, ಎ ಕಾಮ ಇ. ಸೊ ಎ ಕಾಮ ಇ ಕೂಡ ಸೆಲೆಕ್ಟೆಡ್. ಬಿ ಕಾಮ ಎಚ್ ಸೆಲೆಕ್ಟ್ ಆಯ್ತು, ಎ ಕಾಮ ಇ ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ಎ ಕಾಮ ಎಫ್. ಸೊ ಎ ಇಲ್ಲಿದೆ, ಎಫ್ ಇಲ್ಲಿದೆ. ಎಗೆ ಎಲ್ಲೆಲ್ಲಿ ಹೋಗ್ತಾ ಇದೆ, ಬಿ ಮತ್ತೆ ಸಿ. ಸೊ ಬಿ ಮತ್ತೆ ಸಿ ಅಂದ್ರೆ ಬಿ ಇಸ್ ನಾನ್ ಫೈನಲ್ ಸ್ಟೇಟ್, ಸಿ ಇಸ್ ಎ ಫೈನಲ್ ಸ್ಟೇಟ್. ಸೊ ಯೂಸ್ ಮಾಡಂಗಿಲ್ಲ. ಎ ಕಾಮ ಜಿ. ಸೊ ಎ ಕಾಮ ಜಿ ನೋಡಿ, ಎ ಇಲ್ಲಿದೆ, ಜಿ ಇಲ್ಲಿದೆ, ಬಿ ಮತ್ತೆ ಜಿಗೆ ಹೋಗ್ತಾ ಇದೆ. ಬಿ ಮತ್ತೆ ಜಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್, ಯೂಸ್ ಮಾಡಬಹುದು. ಎ ಕಾಮ ಜಿ, ಬಿಗೆ ಎಲ್ಲಿಗೆ ಹೋಗ್ತಾ ಇದೆ, ಎಫ್ ಮತ್ತೆ ಇ. ಎಫ್ ಮತ್ತೆ ಇಗೆ ಹೋಗ್ತಾ ಇದ್ದಾರೆ. ಸೊ ಇವಾಗ ಇವೆರಡು ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ನಾವು ಈ ಎರಡು ಚಿಲ್ಡ್ರನ್ ಅಲ್ಲಿ ಯಾವ್ದಾದ್ರು ಒಂದನ್ನು ತಗೋಬೇಕು. ಸೊ ಫಸ್ಟಿಗೆ ತಗೊಳ್ಳೋಣ ಬಿ ಮತ್ತೆ ಜಿ. ಸೊ ಬಿ ಮತ್ತೆ ಜಿ ಅನ್ನ ಸರ್ಚ್ ಮಾಡಿ. ಬಿ ಮತ್ತೆ ಜಿ, ಎಗೆ ಎಲ್ಲಿಗೆ ಹೋಗ್ತಾ ಇದೆ, ಜಿ ಮತ್ತೆ ಜಿಗೆ ಹೋಗ್ತಾ ಇದೆ, ಜಿ ಕಾಮ ಜಿ. ನೆಕ್ಸ್ಟ್ ಬಿ ಮತ್ತೆ ಜಿ, ಬಿಗೆ ಎಲ್ಲಿಗೆ ಹೋಗ್ತಾ ಇದೆ, ಇದು ಬಿ ಸಿಗೆ ಹೋಗ್ತಾ ಇದೆ, ಜಿ ಇಗೆ ಹೋಗ್ತಾ ಇದೆ, ಸಿ ಮತ್ತೆ ಇ. ಸಾರಿ ಇ. ಇಲ್ಲೇನಾಯ್ತು, ಇ ಇಸ್ ನಾನ್ ಫೈನಲ್ ಸ್ಟೇಟ್, ಸಿ ಇಸ್ ಎ ಫೈನಲ್ ಸ್ಟೇಟ್. ಸೊ ಇದನ್ನ ಸೆಲೆಕ್ಟ್ ಮಾಡಂಗಿಲ್ಲ, ಅಂದ್ರೆ ಅದರ ಪೇರೆಂಟ್ ಸೆಲೆಕ್ಟ್ ಆಗಲ್ಲ. ಬಿ ಕಾಮ ಜಿ ಸೆಲೆಕ್ಟ್ ಆಗಲ್ಲ, ಬಿ ಕಾಮ ಜಿ ಸೆಲೆಕ್ಟ್ ಆಗಲ್ಲ. ಸೊ ಇದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅದರ ಪೇರೆಂಟ್ ಕೂಡ ಸೆಲೆಕ್ಟ್ ಆಗಲ್ಲ. ಎ ಕಾಮ ಜಿ, ಎ ಕಾಮ ಜಿ ಕೂಡ ಸೆಲೆಕ್ಟ್ ಆಗಲ್ಲ. ಸಿಂಪಲ್. ನೆಕ್ಸ್ಟ್ ಎ ಕಾಮ ಎಚ್ ಅನ್ನ ಫೈಂಡ್ ಮಾಡೋಣ. ಎ ಕಾಮ ಎಚ್. ಎ ಇಲ್ಲಿದೆ, ಎಚ್ ಇಲ್ಲಿದೆ. ಎಗೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಬಿ ಮತ್ತೆ ಜಿ. ನೋಡಿ ಬಿ ಮತ್ತೆ ಜಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್, ಸೊ ಕಂಬೈನ್ ಆಗ್ಬೋದು. ಸ್ಮಾಲ್ ಲೆಟರ್ ಬಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎ ಮತ್ತೆ ಎಚ್, ಎಫ್ ಮತ್ತೆ ಸಿ. ಸೊ ಎಫ್ ಇಸ್ ನಾನ್ ಫೈನಲ್ ಸ್ಟೇಟ್, ಸಿ ಇಸ್ ಎ ಫೈನಲ್ ಸ್ಟೇಟ್. ಕಂಬೈನ್ ಆಗಂಗಿಲ್ಲ, ಅಂದ್ರೆ ಅದರ ಪೇರೆಂಟ್ ಎ ಕಾಮ ಎಚ್ ಯೂಸ್ ಆಗಲ್ಲ. ನೆಕ್ಸ್ಟ್ ಬಿ ಕಾಮ ಡಿ. ಬಿ ಕಾಮ ಡಿ, ಬಿ ಇಲ್ಲಿದೆ, ಡಿ ಇಲ್ಲಿದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎ ಅನ್ನ ಕೊಟ್ರೆ ಜಿ ಕಾಮ ಸಿ, ಅಂದ್ರೆ ಜಿ ಮತ್ತೆ ಸಿ ಹೋಗ್ತಾ ಇದ್ದಾರೆ. ಜಿ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಸೊ ಯೂಸ್ ಮಾಡಂಗಿಲ್ಲ. ಬಿ ಕಾಮ ಇ. ಬಿ ಕಾಮ ಇ ಅನ್ನ ನೋಡಿ, ಬಿ ಇ. ಎಗೆ ಜಿ ಮತ್ತೆ ಎಚ್ ಹೋಗ್ತಾ ಇದ್ದಾರೆ, ಸೊ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್, ಯೂಸ್ ಮಾಡಬಹುದು. ನೆಕ್ಸ್ಟ್ ಬಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಸಿ ಮತ್ತೆ ಎಫ್, ಸಿ ಮತ್ತೆ ಎಫ್. ಎಫ್ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಯೂಸ್ ಮಾಡಂಗಿಲ್ಲ. ಸೊ ಅದರ ಪೇರೆಂಟ್ ಬಿ ಕಾಮ ಇ ಕೂಡ ಯೂಸ್ ಆಗಲ್ಲ. ಬಿ ಕಾಮ ಎಫ್. ಬಿ ಎಫ್. ಎ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, ಜಿ ಮತ್ತೆ ಸಿಗೆ. ಜಿ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಸೊ ಕಂಬೈನ್ ಆಗಂಗಿಲ್ಲ. ಅದರ ಪೇರೆಂಟ್ ಬಿ ಎಫ್ ಕೂಡ ಕಂಬೈನ್ ಆಗಂಗಿಲ್ಲ. ನೆಕ್ಸ್ಟ್ ಸಿ, ಸಿ ಇದೆಲ್ಲ ಆಗಿದೆ, ಕ್ರಾಸ್ ಮಾರ್ಕ್ ಹಾಕಿದೀವಿ. ಡಿ ಕಾಮ ಇ. ಡಿ ಕಾಮ ಇ. ಡಿ ಇಲ್ಲಿದೆ, ಇ ಇಲ್ಲಿದೆ. ಎ ಕೊಟ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಸಿ ಮತ್ತೆ ಎಚ್. ಸೊ ಸಿ ಇಸ್ ಫೈನಲ್ ಸ್ಟೇಟ್, ಎಚ್ ಇಸ್ ನಾನ್ ಫೈನಲ್ ಸ್ಟೇಟ್, ಸೊ ಅದನ್ನ ಯೂಸ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಬರೆದ್ಬಿಡಿ. ನೆಕ್ಸ್ಟ್ ಡಿ ಕಾಮ ಎಫ್. ಸೊ ಡಿ ಕಾಮ ಎಫ್,
ಡಿ ಇಲ್ಲಿದೆ, ಎಫ್ ಇಲ್ಲಿದೆ, ಎರಡೂ ಕೂಡ ಸಿ ಮತ್ತೆ ಸಿಗೆ ಹೋಗ್ತಾ ಇದೆ. ನಾನೇನು ಹೇಳಿದೆ, ಎರಡು ಫೈನಲ್ ಸ್ಟೇಟ್ ಅಥವಾ ಎರಡು ನಾನ್ ಫೈನಲ್ ಸ್ಟೇಟ್ ಕಂಬೈನ್ ಆಗ್ಬೋದು ಹೊರತು ಒಂದು ಫೈನಲ್ ಒಂದು ನಾನ್ ಫೈನಲ್ ಕಂಬೈನ್ ಆಗಂಗಿಲ್ಲ. ಇಲ್ಲೇನು ಎರಡು ಫೈನಲ್ ಕಂಬೈನ್ ಆಗಿದೆ, ಸೊ ಅಕ್ಸೆಪ್ಟೆಡ್. ನೆಕ್ಸ್ಟ್ ಬಿ ಅನ್ನ ಕೊಟ್ಟಾಗ, ಡಿ ಮತ್ತೆ ಎಫ್ ಗೆ ಬಿ ಅನ್ನ ಕೊಟ್ಟಾಗ ಜಿ ಕಾಮ ಜಿ. ಸೊ ಇವಾಗ ಇಲ್ಲೇ ಸ್ಟಾಪ್ ಆಗುತ್ತೆ. ಯಾಕೆ? ಜಿ ಕಾಮ ಜಿ, ಸಿ ಕಾಮ ಸಿ, ಡಿ ಕಾಮ ಡಿ ಈ ರೀತಿ ರಿಪೀಟ್ ಆದಾಗ ಏನ್ ಮಾಡಬೇಕು? ಸ್ಟಾಪ್ ಮಾಡಬೇಕು. ಅಂದ್ರೆ ಏನಾಯ್ತು? ಡಿ ಕಾಮ ಎಫ್ ಅಕ್ಸೆಪ್ಟೆಡ್, ಡಿ ಕಾಮ ಎಫ್ ಇಸ್ ಅಕ್ಸೆಪ್ಟೆಡ್. ನೆಕ್ಸ್ಟ್ ಡಿ ಕಾಮ ಜಿ, ಡಿ ಇಲ್ಲಿದೆ, ಜಿ ಇಲ್ಲಿದೆ, ಎ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ಸಿ ಮತ್ತೆ ಜಿ. ಸಿ ಇಸ್ ಫೈನಲ್, ಜಿ ಇಸ್ ನಾನ್ ಫೈನಲ್, ಸೊ ಏನಾಗುತ್ತೆ? ಅದನ್ನ ಯೂಸ್ ಮಾಡಂಗಿಲ್ಲ. ಡಿ ಕಾಮ ಎಚ್, ಸೊ ಡಿ ಇಲ್ಲಿದೆ, ಎಚ್ ಇಲ್ಲಿದೆ, ಸಿ ಮತ್ತೆ ಜಿ, ಸೊ ಸಿ ಇಸ್ ಫೈನಲ್, ಜಿ ಇಸ್ ನಾನ್ ಫೈನಲ್, ಯೂಸ್ ಮಾಡಂಗಿಲ್ಲ. ಇ ಕಾಮ ಎಫ್, ಇ ಕಾಮ ಎಫ್, ಇ ಕಾಮ ಎಫ್ ಇದು ಎಚ್ ಹೋಗ್ತಾ ಇದೆ, ಇದು ಸಿ ಹೋಗ್ತಾ ಇದೆ. ಎಚ್ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಸೊ ಯೂಸ್ ಮಾಡಂಗಿಲ್ಲ. ಇ ಕಾಮ ಜಿ, ಇ ಇಲ್ಲಿದೆ, ಜಿ ಇಲ್ಲಿದೆ, ಸೊ ಇ ಕಾಮ ಜಿ ಅನ್ನ ಕೊಟ್ಟಾಗ ಎ ಅನ್ನ ಕೊಟ್ಟಾಗ ಇನ್ಪುಟ್ ಆಗಿ ಎಚ್ ಮತ್ತೆ ಜಿ ಹೋಗ್ತಾ ಇದೆ. ಎಚ್ ಇಸ್ ನಾನ್ ಫೈನಲ್, ಜಿ ಇಸ್ ನಾನ್ ಫೈನಲ್, ಸೊ ಕಂಬೈನ್ ಆಗ್ಬೋದು. ನೆಕ್ಸ್ಟ್ ಇ ಮತ್ತೆ ಜಿ, ಬಿ ಅನ್ನ ಕೊಟ್ಟಾಗ ಎಫ್ ಮತ್ತೆ ಇಗೆ ಹೋಗ್ತಾ ಇದ್ದಾರೆ, ಎಫ್ ಮತ್ತೆ ಇ, ಸೊ ಇವಾಗ ಅಕ್ಸೆಪ್ಟ್ ಆಗಿದೆ. ಅದರಿಂದ ಏನ್ ಮಾಡಬೇಕು? ಚೈಲ್ಡ್ಗಳನ್ನ ಚೆಕ್ ಮಾಡಬೇಕು. ಮೊದಲನೇ ಚೈಲ್ಡ್ ಯಾರು? ಎಚ್ ಮತ್ತೆ ಜಿ. ಸೊ ಎಚ್ ಮತ್ತೆ ಜಿ ಎಗೆ ಬಿಗೆ ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಎಚ್ ಮತ್ತೆ ಜಿ. ಎಗೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ? ಜಿ ಮತ್ತೆ ಜಿ, ಸೊ ಎರಡು ಕೂಡ ನಾನ್ ಫೈನಲ್, ಅಕ್ಸೆಪ್ಟೆಡ್. ಬಿ ಅನ್ನ ಕೊಟ್ಟಾಗ ಇ ಮತ್ತೆ ಸಿಗೆ ಹೋಗ್ತಾ ಇದೆ, ಸೊ ಇ ಇಸ್ ನಾನ್ ಫೈನಲ್ ಬಟ್ ಸಿ ಇಸ್ ಫೈನಲ್. ಫೈನಲ್ ನಾನ್ ಫೈನಲ್ ಕಂಬೈನ್ ಆದ್ರೆ ಅದು ಯೂಸ್ ಆಗಂಗಿಲ್ಲ, ಅಂದ್ರೆ ಅದರ ಪೇರೆಂಟ್ ಯೂಸ್ ಆಗಲ್ಲ. ಅದರ ಪೇರೆಂಟ್ ಯಾರು? ಎಚ್ ಮತ್ತೆ ಜಿ, ಎಚ್ ಕಾಮ ಜಿ. ಸೊ ಎಚ್ ಇಲ್ಲಿ ಯೂಸೇ ಆಗಿಲ್ಲ, ಸೊ ಎಚ್ ಕಾಮ ಜಿ ಯೂಸ್ ಆಗಿಲ್ಲ, ಅಂದ್ರೆ ಅದರ ಪೇರೆಂಟ್ ಯೂಸ್ ಆಗುತ್ತಲ್ವಾ. ಸೊ ಎಚ್ ಕಾಮ ಜಿ ಯೂಸ್ ಆಗಲಿಲ್ಲ ಅಂತಂದ್ರೆ ಅದರ ಪೇರೆಂಟ್ ಕೂಡ ಯೂಸ್ ಆಗಲ್ಲ, ಇ ಕಾಮ ಜಿ. ಸೊ ಇ ಕಾಮ ಜಿ ಕೂಡ ಯೂಸ್ ಆಗಲ್ಲ. ನೆಕ್ಸ್ಟ್ ಇ ಕಾಮ ಎಚ್, ಇ ಇಲ್ಲಿದೆ, ಎಚ್ ಇಲ್ಲಿದೆ, ಎ ಕೊಟ್ಟಾಗ ಎಚ್ ಮತ್ತೆ ಜಿಗೆ ಹೋಗ್ತಾ ಇದೆ, ಎಚ್ ಮತ್ತೆ ಜಿ. ಅದೇ ಏನಾದ್ರೂ ಬಿ ಅನ್ನ ಕೊಟ್ರೆ ಎಫ್ ಮತ್ತೆ ಸಿ, ಎಫ್ ಮತ್ತೆ ಸಿ. ಎಫ್ ಈಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಸೊ ಪೇರೆಂಟ್ ಅನ್ನ ಯೂಸ್ ಮಾಡಂಗಿಲ್ಲ. ಇನ್ನು ಮೂರೇ ಬಾಕ್ಸ್ ಇರೋದು ಎಫ್ ಕಾಮ ಜಿ. ಸೊ ಎಫ್ ಕಾಮ ಜಿ ಅನ್ನ ನೋಡ್ತಾ ಹೋಗೋಣ. ಎಫ್ ಇಲ್ಲಿದೆ, ಜಿ ಇಲ್ಲಿದೆ, ಎ ಅನ್ನ ಕೊಟ್ಟಾಗ ಎಫ್ ಸಿಗೆ ಹೋಗ್ತಾ ಇದೆ ಮತ್ತೆ ಜಿ ಜಿಗೆ ಹೋಗ್ತಾ ಇದೆ. ಸಿ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್ ಸ್ಟೇಟ್, ಜಿ ಇಸ್ ನಾನ್ ಫೈನಲ್ ಸ್ಟೇಟ್, ಸೊ ಏನಾಗುತ್ತೆ? ಇದನ್ನ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಎಫ್ ಕಾಮ ಎಚ್, ಎಫ್ ಮತ್ತೆ ಎಚ್. ಎಫ್ ಎ ಅನ್ನ ಕೊಟ್ಟಾಗ ಸಿಗೆ ಹೋಗ್ತಾ ಇದೆ, ಎಚ್ ಗೆ ಎ ಅನ್ನ ಕೊಟ್ಟಾಗ ಜಿಗೆ ಹೋಗ್ತಾ ಇದೆ. ಸಿ ಇಸ್ ಫೈನಲ್, ಜಿ ಇಸ್ ನಾನ್ ಫೈನಲ್ ಸ್ಟೇಟ್, ಸೊ ಯೂಸ್ ಆಗಂಗಿಲ್ಲ. ಎಫ್ ಕಾಮ ಎಚ್ ಕೂಡ ಯೂಸ್ ಆಗಲ್ಲ. ನೆಕ್ಸ್ಟ್ ಜಿ ಕಾಮ ಎಚ್, ಜಿ ಇಲ್ಲಿದೆ, ಎಚ್ ಇಲ್ಲಿದೆ, ಎ ಅನ್ನ ಕೊಟ್ಟಾಗ ಎರಡು ಕೂಡ ಜಿಗೆ ಹೋಗ್ತಾ ಇದೆ, ಸೊ ಅಕ್ಸೆಪ್ಟ್ ಆಗುತ್ತೆ. ಬಿ ಅನ್ನ ಕೊಟ್ಟಾಗ ಇ ಮತ್ತೆ ಸಿಗೆ ಹೋಗ್ತಾ ಇದೆ. ಇ ಇಸ್ ನಾನ್ ಫೈನಲ್, ಸಿ ಇಸ್ ಫೈನಲ್, ಕಂಬೈನ್ ಆಗಂಗಿಲ್ಲ, ಅಂದ್ರೆ ಪೇರೆಂಟ್ ಜಿ ಕಾಮ ಎಚ್ ಕೂಡ ಯೂಸ್ ಆಗಲ್ಲ. ಸೊ ಇವಾಗ ಏನ್ ಮಾಡಬೇಕು? ಸೊ ಇವಾಗ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ನಾವು ಕಂಡುಹಿಡಿತಿದ್ವಿ ಅಲ್ವಾ. ಸೊ ಯಾವ್ದಾವ್ದು ಸ್ಟೇಟ್ ಬರುತ್ತೆ ನೋಡಿ, ಎ ಕಾಮ ಇ. ಸೊ ಎ ಕಾಮ ಇ ಒಂದು ಸ್ಟೇಟ್, ಎ ಮತ್ತೆ ಇ ಎರಡು ಕಂಬೈನ್ ಆಗಿ ಒಂದು ಸ್ಟೇಟ್ ಆಯಿತು. ಬಿ ಕಾಮ ಎಚ್, ಬಿ ಮತ್ತೆ ಎಚ್ ಎರಡು ಸೇರಿ ಒಂದು ಸ್ಟೇಟ್ ಆಯಿತು. ಮತ್ತೆ ಇನ್ನೆರಡು ಟಿಕ್ ಮಾರ್ಕ್ ಇದೆ ಇಲ್ಲಿ. ಡಿ ಕಾಮ ಎಫ್, ಸೊ ಡಿ ಕಾಮ ಎಫ್ ಎರಡು ಸೇರಿ ಒಂದು ಸ್ಟೇಟ್ ಆಯಿತು. ಸೊ ಇದು ಕರೆಕ್ಟ್ ಇಲ್ವಾ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ನೋಡಿ, ರಿಪೀಟ್ ಆಗಂಗಿಲ್ಲ. ಇಲ್ಲಿ ಎ ಒಂದು ಸ್ಟೇಟ್ ಅಲ್ಲಿ ಬಂದಿದೆ ಅಂದ್ರೆ ಎಲ್ಲಾರ ಬಂದಿದ್ಯಾ? ಇಲ್ಲ. ಈ ಒಂದ್ಸಲಿ ಬಂದಿದೆ ಅಂದ್ರೆ ಎಲ್ಲಾದ್ರೂ ಮತ್ತೆ ಇನ್ನೊಂದು ಸ್ಟೇಟ್ ಅಲ್ಲಿ ಕಂಬೈನ್ ಆಗಿದೆಯಾ? ಇಲ್ಲ. ಸೊ ಆ ರೀತಿ ಇದ್ರೆ ಸರಿ ಆಯ್ತು. ಇವಾಗ ಇಲ್ಲಿ 8 ಸ್ಟೇಟ್ಗಳಿದ್ದು ಇಲ್ಲಿ 3 ಸ್ಟೇಟ್ ಮಾತ್ರ ಜನರೇಟ್ ಆಗಿದೆ. ಸೊ ಇನ್ನೂ ಜಾಸ್ತಿ ಸ್ಟೇಟ್ಗಳು ಬೇಕಲ್ವ ನಮಗೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ. ಸೊ ಯಾವ ರೀತಿ ಅಂತಂದ್ರೆ ಇವಾಗ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಅನ್ನ ಕಂಡುಹಿಡಿಬೇಕು. ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಈಸಿ. ಇಲ್ಲಿ ಯಾವ್ದು ಇಲ್ಲ ಸ್ಟೇಟ್ ಅದನ್ನ ಬರ್ಕೋಬೇಕು ಸಪರೇಟ್ ಆಗಿ. ಎ ಇದೆ, ಬಿ ಇದೆ, ಸಿ ಇಲ್ಲ, ಸೊ ಸಿ ಅನ್ನ ಸಪರೇಟ್ ಸ್ಟೇಟ್ ಆಗಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸಿ ಆದ್ಮೇಲೆ ಡಿ ಇದೆಯಾ? ಎಸ್, ಡಿ ಇದೆ, ಇ ಇದೆ, ಎಫ್ ಇದೆ, ಜಿ ಇಲ್ಲ, ಎಚ್ ಇದೆ. ಸೊ ಇವಾಗ ನೋಡಿ ಎಣಿಸಿ,
1 2 3 4 5 6 7 8 8 ಸ್ಟೇಟ್. ಆದರೆ ಇವು ಎರಡೆರಡು ಸ್ಟೇಟ್ ಕಂಬೈನ್ ಆಗಿದೆ. ಸೊ ಟೋಟಲ್ ಎಷ್ಟು ಸ್ಟೇಟ್ ಆಯಿತು? 1 2 3 4 5 5 ಸ್ಟೇಟ್ ಅಲ್ಲಿ ನಾವು DFA ನ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. 8 ಸ್ಟೇಟ್ ಇದ್ದಿದ್ದನ್ನ ಮಿನಿಮೈಸ್ ಮಾಡಿಬಿಟ್ಟು 5 ಸ್ಟೇಟಿಗೆ ಮಾಡಿದ್ವಿ. ಸೊ ಇವಾಗ ಏನು ಮಾಡಬೇಕು? ಲಾಸ್ಟ್ ಅಲ್ಲಿ ಡಯಾಗ್ರಾಮ್ ಅನ್ನ ಬರೀಬೇಕು. ಸೊ ಎ ಮತ್ತೆ ಇ ಅನ್ನ ಕಂಬೈನ್ ಮಾಡಿ ಒಂದು ಸ್ಟೇಟು, ಬಿ ಮತ್ತೆ ಎಚ್ ಅನ್ನ ಕಂಬೈನ್ ಮಾಡಿ ಒಂದು ಸ್ಟೇಟು, ಡಿ ಮತ್ತೆ ಎಫ್ ಅನ್ನ ಕಂಬೈನ್ ಮಾಡಿ ಒಂದು ಸ್ಟೇಟು, ಸಿ ಇಸ್ ಎ ಸಪರೇಟ್ ಸ್ಟೇಟ್, ಜಿ ಇಸ್ ಎ ಸಪರೇಟ್ ಸ್ಟೇಟ್. ನೋಡಿ ಇನಿಷಿಯಲ್ ಹೆಡ್ ಎಲ್ಲಿರೋದು? ಎ. ಸೊ ಏನಂತ ಮಾಡಬೇಕು? ಎ ಇಸ್ ಎ ಇನಿಷಿಯಲ್ ಸ್ಟೇಟ್. ಫೈನಲ್ ಸ್ಟೇಟ್ ಯಾವುದು? ಸಿ. ಸೊ ಸಿ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ 2 ಸಲ ರೌಂಡ್ ಅಪ್ ಆಗಬೇಕು. ಸೊ ಸಿ ಅನ್ನ 2 ಸಲ ರೌಂಡ್ ಅಪ್ ಹಾಕಿದ್ರೆ ಇಟ್ ಈಸ್ ಅ ಫೈನಲ್ ಸ್ಟೇಟ್ ಅಂತ DFA ಡಯಾಗ್ರಾಮ್ ಅಲ್ಲಿ ತೋರಿಸಿದಂಗೆ. ಸೊ ಇವಾಗ ಟ್ರಾನ್ಸಿಷನ್ಸ್ ಅನ್ನ ಬರೀರಿ. ಎಗೆ ಸ್ಮಾಲ್ ಎ ಕೊಟ್ಟರೆ ಬಿಗೆ ಹೋಗುತ್ತೆ, ಸ್ಮಾಲ್ ಎ ಅನ್ನ ಕೊಟ್ಟರೆ ಬಿಗೆ ಹೋಗುತ್ತೆ, ಸ್ಮಾಲ್ ಬಿ ಅನ್ನ ಕೊಟ್ಟರೆ ಎಫ್ಗೆ ಹೋಗುತ್ತೆ, ಸ್ಮಾಲ್ ಬಿ ಅನ್ನ ಕೊಟ್ಟರೆ ಎಫ್ಗೆ ಹೋಗುತ್ತೆ. ಇವಾಗ ಮತ್ತೆ ಚೆಕ್ ಮಾಡಿ ನೋಡಿ ಬೇಕಿದ್ರೆ. ಎ ಜೊತೆ ಇರೋದು ಯಾವುದು? ಇ. ಸೊ ಇ ಅನ್ನ ನೋಡ್ತಾ ಹೋದ್ರೆ ಎ ಆಯ್ತು. ಇವಾಗ ಇ ಅನ್ನ ನೋಡಿ, ಎ ಕೊಟ್ಟರೆ ಎಚ್ಗೆ ಹೋಗುತ್ತೆ, ಎ ಕೊಟ್ಟರೆ ಎಚ್ಗೆ ಹೋಗ್ತಾ ಇದೆ, ಬಿ ಕೊಟ್ಟರೆ ಎಫ್ಗೆ ಹೋಗುತ್ತೆ, ಬಿ ಕೊಟ್ಟರೆ ಎಫ್ಗೆ ಹೋಗ್ತಾ ಇದೆ. ಕರೆಕ್ಟ್ ಇದೆಯಾ? ನೋಡಿ ಎರಡದು ಟ್ರಾನ್ಸಿಷನ್ ಒಂದೊಂದೇ ಸ್ಟೇಟಿಗೆ ಕರೆಕ್ಟಾಗಿ ಹೋಗ್ತಾ ಇದೆ. ಸೊ ಎ ಆಯಿತು, ಇ ಆಯಿತು. ನೆಕ್ಸ್ಟ್ ಬಿ ಕಾಮ ಎಚ್. ಸೊ ಬಿ ಅನ್ನ ನೋಡ್ತಾ ಹೋದ್ರೆ ಎ ಕೊಟ್ಟರೆ ಜಿಗೆ ಹೋಗುತ್ತೆ, ಎ ಕೊಟ್ಟರೆ ಜಿಗೆ ಹೋಗುತ್ತೆ, ಬಿ ಅನ್ನ ಕೊಟ್ಟರೆ ಸಿಗೆ ಹೋಗುತ್ತೆ. ಸೊ ಬಿ ಅನ್ನ ಕೊಟ್ಟರೆ ಸಿ. ಸೊ ಇದರ ಕಾಂಬಿನೇಷನ್ ಅಲ್ಲಿ ಇರೋದು ಯಾವುದು? ಎಚ್. ಸೊ ಬಿ ಆಯಿತು. ಎಚ್ ನ ನೋಡಿ, ಎ ಅನ್ನ ಕೊಟ್ಟರೆ ಜಿಗೆ ಹೋಗುತ್ತೆ, ಎ ಅನ್ನ ಕೊಟ್ಟರೆ ಜಿಗೆ ಹೋಗುತ್ತೆ, ಬಿ ಅನ್ನ ಕೊಟ್ಟರೆ ಸಿಗೆ ಹೋಗುತ್ತೆ, ಬಿ ಅನ್ನ ಕೊಟ್ಟರೆ ಸಿಗೆ ಹೋಗುತ್ತೆ. ಕರೆಕ್ಟ್ ಇದೆ. ನೆಕ್ಸ್ಟ್ ಕಾಂಬಿನೇಷನ್ ಇರೋದು ಡಿ ಮತ್ತೆ ಎಫ್. ಸೊ ಡಿಗೆ ಎ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ? ಸಿಗೆ ಹೋಗ್ತಾ ಇದೆ. ಡಿಗೆ ಬಿ ಕೊಟ್ಟರೆ ಜಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ಅದರ ಕಾಂಬಿನೇಷನ್ ಅಲ್ಲಿ ಇರೋದು ಯಾವುದು? ಎಫ್. ಡಿ ಆಯಿತು, ಎಫ್. ಎಫ್ಗೆ ಎ ಅನ್ನ ಕೊಟ್ಟರೆ ಸಿಗೆ ಹೋಗ್ತಾ ಇದೆ, ಎಫ್ಗೆ ಎ ಅನ್ನ ಕೊಟ್ಟರೆ ಸಿಗೆ ಹೋಗ್ತಾ ಇದೆ, ಎಫ್ಗೆ ಬಿ ಅನ್ನ ಕೊಟ್ಟರೆ ಜಿಗೆ ಹೋಗ್ತಾ ಇದೆ, ಎಫ್ಗೆ ಬಿ ಅನ್ನ ಕೊಟ್ಟರೆ ಜಿಗೆ ಹೋಗ್ತಾ ಇದೆ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ ಸಿ ಮತ್ತೆ ಜಿ ಉಳಿತು. ಸೊ ಸಿ ಟ್ರಾನ್ಸಿಷನ್ಸ್ ಯಾವ ರೀತಿ? ಎ ಕೊಟ್ಟರೆ ಎಗೆ ಹೋಗುತ್ತೆ, ಸ್ಮಾಲ್ ಎ ಅನ್ನ ಸಿಗೆ ಕೊಟ್ಟರೆ ಈ ಸ್ಟೇಟ್ಗೆ ಹೋಗುತ್ತೆ. ನೆಕ್ಸ್ಟ್ ಬಿ ಅನ್ನ ಕೊಟ್ಟರೆ ಸಿಗೆ ಹೋಗುತ್ತೆ. ಅಂದ್ರೆ ಏನು? ಸೆಲ್ಫ್ ಲೂಪ್. ಬಿಗೆ ಸೆಲ್ಫ್ ಲೂಪ್ ಆಯಿತು. ನೆಕ್ಸ್ಟ್ ಜಿ ಸ್ಟೇಟ್. ಎ ಕೊಟ್ಟರೆ ಜಿಗೆ ಅಂದ್ರೆ ಸೆಲ್ಫ್ ಲೂಪು, ಬಿ ಅನ್ನ ಕೊಟ್ಟರೆ ಇಗೆ ಹೋಗ್ತಾ ಇದೆ. ಸೊ ಬಿ ಅನ್ನ ಕೊಟ್ಟರೆ ಇ ಎಲ್ಲಿದೆ? ಇಲ್ಲಿದೆ. ಸೊ ಬಿ ಅನ್ನ ಕೊಟ್ಟರೆ ಇ. ಸೊ ಇವಾಗ ಏನಾಯಿತು? 5 ಸ್ಟೇಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು DFA ಡಯಾಗ್ರಾಮ್ ಅನ್ನ ಬರೆದ್ವಿ. ಸೊ ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ವಿಡಿಯೋನ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಈಸಿ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ಮತ್ತೆ ಏನಾದರೂ ಡೌಟ್ ಇದ್ರೆ ಈ ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.